ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಟ್ಟಡವೊಂದನ್ನು ಗಾರ್ಡ್ ಮಾಡೋದರ ಮೂಲಕ ತಿಂಗಳಿಗೆ 30 ಕೋಟಿ ರು ಸಂಬಳ ಸಿಗುತ್ತೆ. ಹಾಗೆಯೇ ಈ ಕೆಲಸದಲ್ಲಿ ಯಾವ ಬಾಸ್ ಕೂಡ ಇರೋದಿಲ್ಲ. ನಿಮ್ಮ ಕೈ ಕೆಳಗೆ ಸಹ ಯಾರೂ ಕೆಲಸಗಾರರು ಇಲ್ಲ. ಹಾಗೆಯೇ ಇದೇ ಸಮಯಕ್ಕೆ ಎದ್ದು ಕೆಲಸ ಮಾಡಬೇಕು, ಇದೇ ಸಮಯಕ್ಕೆ ಕೆಲಸ ಮುಗಿಸಬೇಕು ಅಂತ ಹೇಳುವ ಯಾವ ನಿರ್ಬಂಧನೆಯೂ ಇಲ್ಲ. ನೀವೆಲ್ಲ ಯೋಚಿಸ್ತಾ ಇರ್ಬೋದು, ಯಾರು ಈ ರೀತಿಯ ಕೆಲಸವನ್ನು ಬಿಡ್ತಾರೆ, ನಾ ಮುಂದು ಎಂದು ಕೆಲಸಕ್ಕೆ ಸೇರುತ್ತಾರೆ ಅಂತ. ಆದರೆ ವಾಸ್ತವವಾಗಿ ಹೀಗಿಲ್ಲ. ಹಾಗಿದ್ರೆ ಏನು ಕೆಲಸ ಅಂತ ತಿಳಿಯಲು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದೊಂದು ಲೈಟ್ ಹೌಸ್. ಈ ಲೈಟ್ ಹೌಸ್ ಹೆಸರು ಜುಮೆಂಟ್ ಲೈಟ್ ಹೌಸ್. ಈ ಜುಮೆಂಟ್ ಲೈಟ್ ಹೌಸ್ನ ಗಾರ್ಡ್ ಮಾಡಲು ಪ್ರತಿ ತಿಂಗಳು 30 ಕೋಟಿ ಸಂಬಳ. ಯಾಕೆಷ್ಟು ಸಂಬಳ ಎಂದರೆ ಇದನ್ನು ಗಾರ್ಡ್ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದು ಸಮುದ್ರದ ಮಧ್ಯಭಾಗದಲ್ಲಿದೆ. ಇದು ದಿನಕ್ಕೆ ಸಾವಿರಾರು ಬಾರಿ ಸಮುದ್ರದ ಅಲೆಗಳು ಲೈಟ್ ಹೌಸ್ನ ಮೇಲಕ್ಕೆ ಬಂದು ಅಪ್ಪಳಿಸುತ್ತವೆ. ಇನ್ನು ಈ ಲೈಟ್ ಹೌಸ್ ಇರುವುದು ಫ್ರಾನ್ಸ್ನ ಉಜಾಹಟ್ ಎಂಬ ದ್ವೀಪದಲ್ಲಿ. ಈ ಲೈಟ್ ಹೌಸ್ ಕಟ್ಟಿರೋದು ಯಾಕೆ, ಇದರಿಂದ ಏನು ಉಪಯೋಗ, ಇಲ್ಲಿ ಕೆಲಸ ಮಾಡುವುದು ಹೇಗೆ ಇರುತ್ತೆ ಎಂದರೆ ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಯಬೇಕಾಗುತ್ತದೆ. ಇನ್ನು ಈ ಲೈಟ್ ಹೌಸ್ ನಿರ್ಮಾಣ ಇತ್ತೀಚೆಗೆ ಆಗಿದ್ದಲ್ಲ. ಸುಮಾರು ಈಜಿಪ್ಟ್ ಸಿವಿಲೈಸೇಷನ್ನಲ್ಲಿಯೇ ಮೊದಲ ಲೈಟ್ ಹೌಸ್ ನಿರ್ಮಾಣವಾಗಿತ್ತು. ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೂರದ ಊರುಗಳಿಗೆ ಹೋಗಲು ಅಥವಾ ಸರಕು ಸಾಗಣೆ ಮಾಡಲು ಯಾರೂ ಸಹ ರಸ್ತೆಯನ್ನು ಬಳಸುತ್ತಾ ಇರಲಿಲ್ಲ. ಅವರು ಬಳಸುತ್ತಾ ಇದ್ದ ಮಾರ್ಗ ಎಂದರೆ ಅದು ಸಮುದ್ರ ಮಾರ್ಗ. ಹಾಗೆ ಅಂದಿನ ಕಾಲದಲ್ಲಿ ಹಡಗು ದೋಣಿಗಳನ್ನು ಮಾಡುತ್ತಾ ಇದ್ದಿದ್ದು ಮರದಿಂದ. ಈ ಮರದಿಂದ ಮಾಡಿದ ಹಡಗುಗಳಲ್ಲಿ ಪ್ರಯಾಣ ಮಾಡುವುದು ತುಂಬಾ ಸವಾಲು ಕೂಡ ಆಗಿರುತ್ತೆ. ಇನ್ನು ರಾತ್ರಿ ವೇಳೆ ಹಡಗಿನಲ್ಲಿ ಸಮುದ್ರ ಪ್ರಯಾಣ ಮಾಡಬೇಕಿದ್ದರೆ ದೊಡ್ಡ ದೊಡ್ಡ ಬಂಡೆಗಳು ಸಿಕ್ಕಿ ಹಡಗು ಹಾಳಾಗಿ ಎಷ್ಟೋ ಜನ ಪ್ರಾಣ ಕಳೆದುಕೊಳ್ಳುತ್ತಾ ಇದ್ದರು. ಹಾಗೆಯೇ ಹಡಗು ಸಹ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇತ್ತು. ಕ್ಯಾಪ್ಟನ್ ಮಾರಿಷಸ್ ಇವರು ಒಬ್ಬ ದೊಡ್ಡ ಹಡಗಿನ ನಾವಿಕ. ಇವರು ಅಂದಿನ ಕಾಲದಲ್ಲಿಯೇ ಸಾಹಸಯುತವಾದಂತಹ ಹಡಗಿನ ಪ್ರಯಾಣವನ್ನು ಮಾಡ್ತಾ ಇದ್ದರು. ಇವರಿಗೂ ಸಹ ಒಮ್ಮೆ ಚಾಲೆಂಜ್ ಎದುರಾಯಿತು. ಒಮ್ಮೆ ರಾತ್ರಿ ವೇಳೆ ಸಂಚರಿಸುವಾಗ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಹಡಗಿಗೆ ತಗುಲುತ್ತಾ ಇತ್ತು ಮತ್ತು ಹಡಗು ಮರದಿಂದ ಮಾಡಿದ್ದರಿಂದ ಅದರ ಲೈಟ್ ಮುರಿದು ಹೋಯಿತು. ಶಿಪ್ಗೂ ಹಾನಿಯಾಯಿತು. ಇದರಿಂದ ತುಂಬಾ ನಷ್ಟ ಆಯಿತು. ಇದನ್ನು ಗಮನಿಸಿದ ಕ್ಯಾಪ್ಟನ್ ಮಾರಿಷಸ್ ಇದಕ್ಕೆ ಏನಾದರೂ ಮಾಡಬೇಕೆಂದು ಯೋಚಿಸಿ ಈಜಿಪ್ಟ್ನ ಏನ್ಷಿಯಂಟ್ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಎಂಬ ಸಿಟಿಯ ರಾಜನೊಂದಿಗೆ ಸೇರಿ ಈ ಲೈಟ್ ಹೌಸ್ ಕಟ್ಟಲು ನಿರ್ಧರಿಸಿದರು. ಅಂದಿನ ಕಾಲದಲ್ಲಿ ಕಟ್ಟಿಗೆ ಮತ್ತು ಆಯಿಲ್ನ ಬಳಸಿ ಈ ಲೈಟ್ ಹೌಸ್ನ ಬೆಳಕನ್ನು ಉರಿಸುತ್ತಾ ಇರುತ್ತಾರೆ. ಇನ್ನು ಈ ಲೈಟ್ ಹೌಸ್ನಲ್ಲಿ ಕೆಲಸ ಹೇಗಿರುತ್ತೆ? ಈ ಲೈಟ್ ಹೌಸ್ನಲ್ಲಿ ಕೆಲಸ ಹಗಲಿಗಿಂತಲೂ ರಾತ್ರಿಯೇ ಜಾಸ್ತಿ ಇರುತ್ತೆ. ರಾತ್ರಿಯ ವೇಳೆ ಹಡಗುಗಳಿಗೆ ದ್ವೀಪ ಎಲ್ಲಿದೆ, ಅಕ್ಕಪಕ್ಕದಲ್ಲಿ ಯಾವ ಹಡಗು ಬರ್ತಾ ಇದೆ ಎಂದು ಈ ಲೈಟ್ ಹೌಸ್ನ ಬೆಳಕಿನ ಸಹಾಯದಿಂದ ತಿಳಿಯಬಹುದು. ಹಾಗೆ ಸರ್ವೇ ಸಾಮಾನ್ಯವಾಗಿ ಲೈಟ್ ಹೌಸ್ ಬಳಿ ದ್ವೀಪ ಅಥವಾ ಕಡಲಂಚು ಇದೆ ಎಂಬ ಸುಳಿವು ಹಡಗಿನ ನಾವಿಕನಿಗೆ ತಿಳಿಯುತ್ತೆ. ಇನ್ನು ಇಲ್ಲಿ ಕೆಲಸ ಸಿಕ್ತು ಅಂದರೆ ಇವರ ಕೆಲಸ ರಾತ್ರಿಯಲ್ಲಿ. ಈ ಲೈಟ್ ಹೌಸ್ ವರ್ಕ್ ಆಗ್ತಾ ಇದೆಯಾ, ಲೈಟ್ ಹೌಸ್ನ ಸುತ್ತಮುತ್ತ ಹಡಗು ಬರ್ತಾ ಇದೆಯಾ, ಅದು ರಾತ್ರಿಯಲ್ಲಿ ಕಾವಲು ಕಾಯಬೇಕು. ಇನ್ನು ಹಡಗು ಏನಾದರೂ ಬಂದರೆ ಲೈಟನ್ನು ಹಡಗಿನ ಕಡೆಗೆ ತಿರುಗಿಸಿ ವಾರ್ನಿಂಗ್ ಕೊಡಬೇಕು. ಹಾಗೆಯೇ ದ್ವೀಪ ಅಥವಾ ಕಡಲ ತೀರದ ಕಡೆಗೆ ದಾರಿ ತೋರಿಸಬೇಕು. ಇನ್ನು ಬೆಳಿಗ್ಗೆ ಆದರೆ ಲೈಟ್ ವರ್ಕ್ ಆಗ್ತಾ ಇದೆಯಾ ಇಲ್ಲವಾ ಎಂದು ಪ್ರತಿದಿನ ಚೆಕ್ ಮಾಡಬೇಕು. ಹಾಗೆ ಲೈಟ್ ಹೌಸ್ ಸಮುದ್ರ ಮಧ್ಯೆ ಇರುವುದರಿಂದ ಅಲ್ಲಿಂದ ಎಲ್ಲೂ ಹೋಗಲು ಸಹ ಸಾಧ್ಯವಿಲ್ಲ. ಇನ್ನು ಊಟದ ಬಗ್ಗೆ ಯೋಚಿಸುವುದಾದರೆ 6 ತಿಂಗಳಿಗೆ ಆಗುವಷ್ಟು ರೆಡಿ ಟು ಈಟ್ ಫುಡ್ಡನ್ನು ಶೇಖರಿಸಿ ಇಟ್ಟಿರ್ತಾರೆ. ಅಲ್ಲಿಯೇ ಆಹಾರವನ್ನು ಸೇವಿಸಬೇಕು. ಇನ್ನು ಲೈಟ್ ಹೌಸ್ನ ಕ್ಲೀನಿಂಗ್ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕು. ಇನ್ನು 30 ಕೋಟಿ ಕೊಡ್ತಾರೆ, ಹೇಗೋ ಕೆಲಸ ಮಾಡೋಣ ಅಂತರ ಹೋದರೆ ಅದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು. ಏಕೆಂದರೆ ಪ್ರತಿ ರಾತ್ರಿ ಬರುವ ಅಲೆಗಳ ಸದ್ದು ಬಾಂಬ್ ರೀತಿ ಇರುತ್ತೆ. ಎದೆ ಒಡೆದು ಹೋದರೂ ಯಾವುದೇ ಆಶ್ಚರ್ಯ ಇಲ್ಲ. ಇನ್ನು ಹೊರಗಿನ ಜಗತ್ತಿಗೆ ಕಾಂಟ್ಯಾಕ್ಟ್ ಮಾಡುವುದು ತುಂಬಾ ಕಷ್ಟ. ಏಕೆಂದರೆ ಯಾವ ಇಂಟರ್ನೆಟ್ ಸಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯಾವಾಗಲಾದರೂ ಒಮ್ಮೆ ಕೆಲಸ ಮಾಡುತ್ತೆ. ಇನ್ನು ಎಷ್ಟು ದಿನ ಅಂತ ಒಬ್ಬರೇ ಕೆಲಸ ಮಾಡಲು ಸಾಧ್ಯ? ಇನ್ನು ಈ ಜುಮೆಂಟ್ ಲೈಟ್ ಹೌಸಲ್ಲಿ 1991ರಲ್ಲಿ ಮಲ್ಗ್ರೈನ್ ಎಂಬ ವ್ಯಕ್ತಿ ಹೀಗೆ ಕೆಲಸ ಮಾಡಿ ಖಿನ್ನತೆಗೆ ಒಳಗಾಗಿ ಸಮುದ್ರಕ್ಕೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾನೆ. ಈತನೇ ಇಲ್ಲಿ ಕೊನೆಯದಾಗಿ ಕೆಲಸ ಮಾಡಿರುವಂತಹ ವ್ಯಕ್ತಿ. ಈತನಲ್ಲದೆ ಇಲ್ಲಿಗೆ ಕೆಲಸಕ್ಕೆ ಸೇರಿದ ಎಲ್ಲರೂ ಸಹ 1 ವರ್ಷದಲ್ಲಿ ಸಾವನ್ನಪ್ಪುತ್ತಾರೆ. 1991ರಿಂದಲೂ ಇಲ್ಲಿವರೆಗೂ ಜುಮೆಂಟ್ ಲೈಟ್ ಹೌಸಲ್ಲಿ ಕೆಲಸ ಖಾಲಿ ಇದೆ. ಇಷ್ಟೆಲ್ಲ ರಿಸ್ಕ್ ಇರುವಂತಹ ಕೆಲಸಕ್ಕೆ 30 ಕೋಟಿ ಅಲ್ಲ, ಇನ್ನೂ ಹೆಚ್ಚು ಕೊಟ್ಟರೂ ಯಾರೂ ಕೆಲಸಕ್ಕೆ ಸೇರಲು ರೆಡಿ. ಇದಿಷ್ಟು 30 ಕೋಟಿ ಸಂಬಳದ ಗಾರ್ಡ್ ಕೆಲಸದ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.